ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1078ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ರೀಸೆಂಟಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ, ಟೆಕ್ನೋ ಪೋವಾ ಕರು 5G ಈ ಮೊಬೈಲ್ಗೆ ಸಂಬಂಧಪಟ್ಟ ಕಂಪ್ಲೀಟ್ ರಿವ್ಯೂ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. 16,000 ನಿಮಗೆ ಈ ಒಂದು ಮೊಬೈಲ್ ಸಿಗ್ತಾ ಇದೆ. ಇವಾಗ ಅಟ್ ಪ್ರೆಸೆಂಟ್ ಮಾರ್ಕೆಟಲ್ಲಿ ನೀವು ಕಂಪ್ಲೀಟ್ ಆಗಿ ಹುಡ್ಕೋದ್ರು ಕೂಡ ಇದಕ್ಕಿಂತ ಒಳ್ಳೆ ಮೊಬೈಲ್ ನಿಮಗಾದ್ರೆ ಸಿಗೋದಿಲ್ಲ. ಒಂದೊಂದು ರೂಪಾಯಿ ಕೂಡ ಜಸ್ಟಿಫೈ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾರಾದ್ರೂ 16,000 ರೇಂಜ್ ಅಲ್ಲಿ ಒಂದು ಒಳ್ಳೆ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋ ನೋಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಈ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈ ವಿಡಿಯೋ ಆದ್ರೆ ನೋಡಬಹುದು. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಇಂಡಿಯನ್ ಗೌರ್ಮೆಂಟ್ ಇಂದ. ಇಂಡಿಯನ್ ಗೌರ್ಮೆಂಟ್ ಅವರು ಅಫಿಷಿಯಲ್ ಆಗಿ UPI ಅಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆದ್ರೆ ಮಾಡಿದ್ದಾರೆ, ಒಂದು ಸ್ವಲ್ಪ ಫಾರ್ಮ್ಯಾಟ್ಸ್ ನ ಇವರು ತಯಾರು ಮಾಡಿದ್ದಾರೆ. ಇದಿಷ್ಟು ಕೂಡ ಇಂಪ್ಲಿಮೆಂಟ್ ಆಗಬೇಕು ಅಂತ ಹೇಳಿ ಇಂಡಿಯನ್ ಗೌರ್ಮೆಂಟ್ ಅವರು ಹೇಳ್ತಾ ಇದ್ದಾರೆ. ಅಂತ ಚೇಂಜಸ್ ಏನಪ್ಪಾ ಅಂದ್ರೆ ಇನ್ಮೇಲಿಂದ ಯಾವುದೇ ರೀತಿ UPI ಅಲ್ಲಿ ಫೇಕ್ ನೇಮ್ಸ್ ಇಡೋ ಹಾಗಿಲ್ಲ. ಇವಾಗಲೂ ಕೂಡ ತುಂಬಾ ಜನ ಫೇಕ್ ನೇಮ್ಸ್ ಕ್ರಿಯೇಟ್ ಮಾಡ್ತಿರ್ತಾರೆ. ಆ ರೀತಿಯಾಗಿ ಯಾವುದೇ ರೀತಿ ಆಕ್ಟಿವಿಟೀಸ್ ನಡೆಯೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಇಂಡಿಯನ್ ಗೌರ್ಮೆಂಟ್ ಅವರು ಹೇಳ್ತಿದ್ದಾರೆ. ರೀಸನ್ ಏನು ಅಂದ್ರೆ ಇದರಿಂದನೂ ಕೂಡ ಪಾಪ ತುಂಬಾ ಜನ ದುಡ್ಡು ಕಳ್ಕೊಂತಿದ್ದಾರೆ ಅಂತಾನೆ ಹೇಳ್ಬೋದು. ವಿಪರೀತ ಸ್ಕ್ಯಾಮ್ ಆಗುತ್ತೆ. ಇವಾಗ ಹೆಸರೇನೋ ಇರುತ್ತೆ, ಇವ್ರು ಯಾರೋ ಹ್ಯಾಂಡಲ್ ಮಾಡ್ತಿರ್ತಾರೆ, ಯಾರ ಹತ್ರನೂ ದುಡ್ಡು ತಗೊಂತಾರೆ. ಇವಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿದ್ರು ಕೂಡ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಆದ್ರೆ ಸಿಗೋದಿಲ್ಲ. ಅದಕ್ಕೋಸ್ಕರ ಇಂಡಿಯನ್ ಗೌರ್ಮೆಂಟ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಅಫಿಷಿಯಲ್ ಆಗಿ ಬ್ಯಾಂಕ್ ನೇಮ್ ಅಲ್ಲಿ ಏನಿರುತ್ತೆ, ಇವಾಗ ಬ್ಯಾಂಕ್ ಅಲ್ಲಿ ನಾವು ಒಂದು ಅಕೌಂಟ್ ತೆಗ್ಸಿರ್ತೀವಲ್ಲ, ಅಲ್ಲಿ ನಮ್ಮ ಹೆಸರು ಏನಿರುತ್ತೋ ಅದೇ ಹೆಸರು UPI ID ಯಲ್ಲೂ ಕೂಡ ಬರಬೇಕು ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಯಾವ್ದಾದ್ರು UPI ಸರ್ವಿಸ್ ಆಗಲಿ, ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಎಲ್ಲ UPI ಸರ್ವಿಸಸ್ಗೂ ಕೂಡ ಈ ಒಂದು ರೂಲ್ಸ್ ಅನ್ನೋದು ಅಪ್ಲೈ ಆಗುತ್ತೆ. ಇದನ್ನ ಬಂದ್ಬಿಟ್ಟು ಜೂನ್ 30ನೇ ತಾರೀಕಿಂದ ಅಫಿಷಿಯಲ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ನಿಧಾನಕ್ಕೆ ಬರ್ತಾ ಬರ್ತಾ ಕಂಪ್ಲೀಟ್ ಆಗಿ ಚೇಂಜಸ್ ಆಗುತ್ತೆ ಅಂತ ಹೇಳ್ಬಿಟ್ಟು UPI ಸರ್ವಿಸಸ್ ಅವರು ಕೂಡ ಹೇಳ್ತಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಟಾಟಾ ಕಡೆಯಿಂದ ನಿಮಗೊಂದು ಗುಡ್ ನ್ಯೂಸ್. ಅಂತ ಗುಡ್ ನ್ಯೂಸ್ ಯಾವ್ದಪ್ಪ ಅಂದ್ರೆ ಟಾಟಾ ಕಂಪ್ನಿಯವ್ರದ್ದು ಫಾರ್ ದ ಫಸ್ಟ್ ಟೈಮ್ ನಮ್ಮ ಇಂಡಿಯಾದಲ್ಲಿ ಟಾಟಾ ಏರ್ ಬಸ್ ಲಾಂಚ್ ಮಾಡ್ತಿದ್ದಾರೆ. ಟಾಟಾ ಏರ್ ಬಸ್ ಏನ್ ಬ್ರೋ ಇದು ಅಂದ್ರೆ, ಏರ್ ಬಸ್ ಅವ್ರ ಜೊತೆ ಟಾಟಾ ಕಂಪ್ನಿಯವರು ಪಾರ್ಟ್ನರ್ಶಿಪ್ ಆದ್ರೆ ತಗೊಂಡಿದ್ದಾರೆ. ಇವರಿಬ್ರು ಕೂಡ ಒಂದಾಗಿ ನಮ್ಮ ಇಂಡಿಯಾದಲ್ಲಿ ಪ್ರೈವೇಟ್ ಹೆಲಿಕಾಪ್ಟರ್ಸ್ ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಎಲ್ಲಿ ಓಪನ್ ಮಾಡ್ತಿದ್ದಾರೆ ಗೊತ್ತಾ? ನಮ್ಮ ಕರ್ನಾಟಕದಲ್ಲಿ ಓಪನ್ ಮಾಡ್ತಿದ್ದಾರೆ. ಅದು ಕೂಡ ಕೋಲಾರಲ್ಲಿ ಓಪನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳಿದ್ದಾರೆ. ಈ ನ್ಯೂಸ್ ಕೇಳಿದಾದ್ಮೇಲೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ನನಗೇನಂದ್ರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಫ್ಯಾಕ್ಟರೀಸು ಕೂಡ ಇರಬೇಕು, ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಕೂಡ ಇರಬೇಕು. ಅದು ಕೇಳಿದ್ರೇನೆ ಒಂದು ಪ್ರೌಡ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಇವಾಗ ರೀಸೆಂಟ್ ಡೇಸ್ ಅಲ್ಲಿ ನೋಡ್ಕೊಂಡ್ರೆ ತುಂಬಾ ಫ್ಯಾಕ್ಟರೀಸ್ ನಮ್ಮ ಹತ್ರ ಬರ್ತಾ ಇಲ್ಲ, ತುಂಬಾ ಮಟ್ಟಿಗೆ ತಮಿಳ್ನಾಡಿಗೆ ಹೋಗ್ತಾ ಇದೆ. ಅಲ್ಲೇನಂದ್ರೆ ಈಸಿಯಾಗಿ ಲ್ಯಾಂಡ್ ಕೊಡ್ತಿದ್ದಾರೆ ಆ ಗೌರ್ಮೆಂಟ್ ಅವರು, ಅದಕ್ಕೋಸ್ಕರ ಅಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟರೀಸ್ ಆದ್ರೆ ಓಪನ್ ಆಗ್ತಿದೆ. ಅದೇ ನಮ್ಮ ಕರ್ನಾಟಕದಲ್ಲಿ ನೋಡ್ಕೊಂಡ್ರೆ ಬೇರೆ ಸ್ಟೇಟ್ಸ್ ಗೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಫ್ಯಾಕ್ಟರೀಸ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಒಂದು ಸ್ವಲ್ಪ ಕಮ್ಮಿ ಅಂತಾನೆ ಹೇಳ್ಬೋದು. ಆದ್ರೆ ಈ ನ್ಯೂಸ್ ಕೇಳಿದಾದ್ಮೇಲೆ ನನಗೆ ತುಂಬಾ ಖುಷಿ ಆಯ್ತು. ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಟಾಟಾ ಕಂಪ್ನಿಯವರು ಹಾಗೆ ಬಂದ್ಬಿಟ್ಟು ಏರ್ ಬಸ್ ಕಂಪ್ನಿಯವರು ಇವರಿಬ್ರು ಕೂಡ ಸೇರಿ ಹೆಲಿಕಾಪ್ಟರ್ಸ್ ನ ತಯಾರು ಮಾಡ್ತಾರೆ. ಹೆಲಿಕಾಪ್ಟರ್ಸ್ ನ ಇವರು ಸೇಲ್ ಮಾಡ್ತಾರೆ, ಹಾಗೆ ಬಂದ್ಬಿಟ್ಟು ಪ್ರೈವೇಟ್ ಯೂಸಿಗೂ ಕೂಡ ನೀವು ಆರಾಮಾಗಿ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಇನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಆದ್ರೆ ಕೊಟ್ಟಿಲ್ಲ. ಇವಾಗ ಅಫಿಷಿಯಲ್ ಆಗಿ ಪಾರ್ಟ್ನರ್ಶಿಪ್ ಆದ್ರೆ ತಗೊಂಡಿದ್ದಾರೆ. ಹಂಗೋ ಹಿಂಗೋ ನಮ್ಮ ಕರ್ನಾಟಕಕ್ಕೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆದ್ರೆ ಬಂತು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ. ಆಪಲ್ ಕಂಪ್ನಿಯವರು ಜೂನ್ 9ನೇ ತಾರೀಕು WWDC ಇವೆಂಟ್ ಆದ್ರೆ ಕಂಡಕ್ಟ್ ಮಾಡ್ತಿದ್ದಾರೆ. ಏನ್ ಬ್ರೋ ಇದು WWDC ಅಂದ್ರೆ ವರ್ಲ್ಡ್ ವೈಡ್ ಡೆವಲಪರ್ ಕಾನ್ಫರೆನ್ಸ್ ಅಂತ ಹೇಳ್ಬಿಟ್ಟು ಕರೀತೀವಿ. ಪ್ರತಿ ವರ್ಷ ಈ ಒಂದು ಇವೆಂಟ್ ಆದ್ರೆ ನಡೆಯುತ್ತೆ. ಈ ಒಂದು ಇವೆಂಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಏನು ಕೂಡ ಲಾಂಚ್ ಮಾಡೋದಿಲ್ಲ. ಆಪಲ್ ಕಂಪ್ನಿಗೆ ಸಂಬಂಧಪಟ್ಟ OS ಏನಿರುತ್ತಲ್ಲ, ಈ ಒಂದು OS ಅಲ್ಲಿ ಏನೇನೆಲ್ಲ ಚೇಂಜಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ಇವೆಂಟ್ ಅಲ್ಲಿ ಬ್ರೀಫ್ ಆಗಿ ನಮಗೆ ಎಕ್ಸ್ಪ್ಲೇನ್ ಆದ್ರೆ ಮಾಡ್ತಾರೆ. ಎಲ್ಲ OS ಬಗ್ಗೆನೂ ಕೂಡ ಹೇಳ್ತಾರೆ. iOS ಆಗಿರ್ಬೋದು, ವಾಚ್ OS, iPad OS, Mac OS, TV OS, ವಿಷನ್ OS. ಸೊ ಈ ರೀತಿಯಾಗಿ ಆಪಲ್ ಕಂಪ್ನಿಗೆ ಸಂಬಂಧಪಟ್ಟ ಏನೇನೆಲ್ಲ OS ಇರುತ್ತೋ ನಾವೊಂದು OS ಅಲ್ಲಿ ಏನೇನೆಲ್ಲ ಚೇಂಜಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ಇವೆಂಟ್ ಅಲ್ಲಿ ಗೊತ್ತಾಗುತ್ತೆ. ಪ್ರತಿ ವರ್ಷ ನಮಗೆ ಈ ಒಂದು ಇವೆಂಟ್ ನಡೆಯುತ್ತೆ. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಇವಾಗ ಅಟ್ ಪ್ರೆಸೆಂಟ್ ಐಫೋನ್ಸ್ ಅಲ್ಲಿ ನೋಡ್ಕೊಂಡ್ರೆ iOS 18 ರನ್ ಆಗ್ತಾ ಇದೆ. ನೆಕ್ಸ್ಟ್ ನಮಗೆ iOS 19 ಬರಬೇಕು. ಆದ್ರೆ iOS 19 ಬರೋದಿಲ್ಲ, iOS 26 ಬರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. iOS 26 ಏನಕ್ಕೆ ಬ್ರೋ 19 ಇಂದ ಒಂದೇ ಸಲ 26 ಗೆ ಜಂಪ್ ಆದ್ರು ಅಂದ್ರೆ ಇಲ್ಲೊಂದು ಇನ್ಫಾರ್ಮೇಶನ್ ಆದ್ರೆ ಕೊಟ್ಟಿದ್ದಾರೆ. 26 ಏನಕ್ಕೆ ತಗೊಂಡಿದ್ದಾರೆ ಅಂದ್ರೆ ನಮಗೆ ಮುಂದಿನ ವರ್ಷ ಏನು 2026 ಅಲ್ಲ, ಅದಕ್ಕೋಸ್ಕರ iOS 26 ಬರುತ್ತೆ. ನಿಮಗೆ 2026 ಮುಗಿಯೋಷ್ಟರಲ್ಲಿ ನಿಮಗೆ iOS 27 ಬರುತ್ತೆ. ಅಂದ್ರೆ ಈ ರೀತಿಯಾಗಿ ಇಯರ್ ಇತ್ತು ಅಂದ್ರೆ ಅವ್ರಿಗೂ ಕೂಡ ಈಸಿ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಇವಾಗ ಅಟ್ ಪ್ರೆಸೆಂಟ್ ಯಾವ ವರ್ಷನ್ ರನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ತುಂಬಾ ಜನರಿಗೆ ಒಂದು ಐಡಿಯಾ ಇರುತ್ತೆ ಅಂತ ಹೇಳ್ಬಿಟ್ಟು ಆಪಲ್ ಕಂಪ್ನಿಯವರು ಹೇಳ್ತಿದ್ದಾರೆ. ಈ ಸಲ ನಿಮಗೆ ಯಾವುದೇ ರೀತಿ iOS 19 ಇರೋದಿಲ್ಲ, iOS 26 ಆದ್ರೆ ಇರುತ್ತೆ. ಐಫೋನ್ ಅಲ್ಲೇ ಅಲ್ಲ, ನಿಮಗೆ ವಾಚ್ OS ಆಗಿರ್ಬೋದು, ಏನೇನೆಲ್ಲ OS ಇರುತ್ತೋ ಆ ಎಲ್ಲಾ OS ಅಲ್ಲೂ ಕೂಡ ನಂಬರ್ಸ್ ನ ಇವರು ಚೇಂಜ್ ಮಾಡ್ತಿದ್ದಾರೆ. ಎಲ್ಲಾನು ಕೂಡ ತೆಗೆದ್ಬಿಟ್ಟು 26 ಅಂತ ಹೇಳಿ ರೀನೇಮ್ ಆದ್ರೆ ಮಾಡ್ತಿದ್ದಾರೆ.
ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಗೂಗಲ್ ಕಂಪ್ನಿಯವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಅಂತ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇವಾಗಲೂ ಕೂಡ ತುಂಬಾ ಜನ ಪಿಕ್ಸೆಲ್ ಡಿವೈಸಸ್ ನ ಏನಾದರೂ ತಗೋಬೇಕು ಅಂದ್ರೆ ಎಲ್ಲೋಗಿ ತಗೋಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕನ್ಫ್ಯೂಷನ್ ಅಲ್ಲ ಆದ್ರೆ ಇರ್ತಾರೆ. ಇನ್ಮೇಲಿಂದ ನಿಮಗೆ ಆ ಕನ್ಫ್ಯೂಷನ್ ಆದ್ರೆ ಬೇಡ. ರೀಸನ್ ಏನು ಅಂದ್ರೆ ಗೂಗಲ್ ಕಂಪ್ನಿಯವರು ಅಫಿಷಿಯಲ್ ಆಗಿ ನಮ್ಮ ಇಂಡಿಯಾದಲ್ಲಿ ಇಂಡಿಯಾ ಸ್ಟೋರ್ ಓಪನ್ ಮಾಡಿದ್ದಾರೆ. ಇಂಡಿಯಾ ಸ್ಟೋರ್ ಎಲ್ಲಿ ಓಪನ್ ಮಾಡಿದ್ದಾರೆ ಬ್ರೋ ಅಂದ್ರೆ ಆನ್ಲೈನ್ ಅಲ್ಲಿ ಅಂತಾನೆ ಹೇಳ್ಬೋದು. ನಿಮಗೆ ಆನ್ಲೈನ್ ಅಲ್ಲಿ ಸ್ಟೋರ್ ಏನಿರುತ್ತಲ್ಲ ಇಲ್ಲಿ ನೀವು ಇನ್ಮೇಲಿಂದ ಅಫಿಷಿಯಲ್ ಆಗಿ ಗೂಗಲ್ ಡಿವೈಸಸ್ ನ ಪರ್ಚೇಸ್ ಮಾಡಬಹುದು. ಮೊಬೈಲ್ಸ್ ಆಗಿರ್ಬೋದು, ಸ್ಮಾರ್ಟ್ ವಾಚಸ್ ಆಗಿರ್ಬೋದು, ಟ್ರ್ಯಾಕರ್ಸ್ ಆಗಿರ್ಬೋದು, ಹಾಗೆ ಬಂದ್ಬಿಟ್ಟು ಆಕ್ಸೆಸರೀಸ್ ಇದೆಲ್ಲಾನು ಕೂಡ ನಿಮಗೆ ಈ ಒಂದು ಪಿಕ್ಸೆಲ್ ಸ್ಟೋರ್ ಅಲ್ಲ ಆದ್ರೆ ಸಿಗುತ್ತೆ. ಇಲ್ಲಿಂದ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು. ನಾವು ಡೆಲಿವರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಗೂಗಲ್ ಕಂಪ್ನಿಯವರು ಹೇಳ್ತಿದ್ದಾರೆ. ಫಸ್ಟ್ ಗೆ ಒಂದು ವೆಬ್ಸೈಟ್ ಇತ್ತು, ಇದೇನು ಹೊಸ ವೆಬ್ಸೈಟ್ ಏನಲ್ಲ, ಆದ್ರೆ ಹಳೆ ವೆಬ್ಸೈಟ್ ಅಲ್ಲಿ ನಾವೇನು ಕೂಡ ಪರ್ಚೇಸ್ ಮಾಡೋದಕ್ಕಾದ್ರೆ ಆಗ್ತಿರ್ಲಿಲ್ಲ. ಇವಾಗ ನೀವೇನಾದ್ರೂ ಪರ್ಚೇಸ್ ಮಾಡಬೇಕು ಅಂದ್ರೆ ಡೈರೆಕ್ಟ್ ಆಗಿ ಅಮೆಝಾನ್ಗೆ ಇಲ್ಲಾಂದ್ರೆ ಫ್ಲಿಪ್ಕಾರ್ಟ್ಗೆ ನಿಮಗೆ ರೀಡೈರೆಕ್ಟ್ ಮಾಡ್ತಾ ಇತ್ತು. ಆದ್ರೆ ನೀವು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡೋದಕ್ಕಾದ್ರೆ ಆಗ್ತಿರ್ಲಿಲ್ಲ. ಇನ್ಮೇಲಿಂದ ನೀವು ಅಫಿಷಿಯಲ್ ವೆಬ್ಸೈಟ್ ಅಲ್ಲೇ ಗೂಗಲ್ ಕಂಪ್ನಿಗೆ ಸಂಬಂಧಪಟ್ಟ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ಆರಾಮಾಗಿ ಪರ್ಚೇಸ್ ಮಾಡಬಹುದು. ನ್ಯೂಸ್ ನೋಡ್ಕೊಂಡ್ರೆ ಕರೋನಾ ವೈರಸ್ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಆಗಿರೋದು ಎಲ್ಲರಿಗೂ ಕೂಡ ಗೊತ್ತಿರೋದೆ. ನಾನು ಟೆಕ್ ನ್ಯೂಸ್ ಅಲ್ಲೂ ಕೂಡ ನಿಮಗೆ ಅಪ್ಡೇಟ್ ಆದ್ರೆ ಮಾಡಿದೆ. ನಾನು ಟೆಕ್ ನ್ಯೂಸ್ ಅಲ್ಲಿ ಅರೌಂಡ್ 3-4 ಟೆಕ್ ನ್ಯೂಸ್ ಬ್ಯಾಕ್ ಹೇಳಿದಾಗ ಬರೀ 150 ಕೇಸಸ್ ಆದ್ರೆ ರಿಜಿಸ್ಟರ್ ಆಗಿತ್ತು. ಎಲ್ಲಾ ಸ್ಟೇಟ್ಸ್ ಅಲ್ಲೂ ಕೂಡ ನೋಡ್ಕೊಂಡ್ರೆ 30, 40, 45 ಸೊ ಈ ತರ ಕೇಸಸ್ ಆದ್ರೆ ರಿಜಿಸ್ಟರ್ ಆಗಿತ್ತು. ಇವಾಗ ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಅಟ್ ಪ್ರೆಸೆಂಟ್ ಆಕ್ಟಿವ್ ಕೇಸಸ್ ನೋಡೋದಾದ್ರೆ 1000 ಕೇಸಸ್ ದಾಟಿದೆ. ಈಗಾಗಲೇ ಹತ್ರ 1,500 ಕೇಸಸ್ ಕೂಡ ದಾಟಿದೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಇನ್ನ ಸ್ಟೇಟ್ ವೈಸ್ ಎಲ್ಲೆಲ್ಲಿ ಕೇಸಸ್ ಜಾಸ್ತಿ ಇದೆ ಅಂತ ನೋಡೋದಾದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಕೇರಳದಲ್ಲಿ 430 ಕೇಸಸ್ ರಿಜಿಸ್ಟರ್ ಆಗಿದೆ, ಮಹಾರಾಷ್ಟ್ರದಲ್ಲಿ 209 ಕೇಸಸ್ ರಿಜಿಸ್ಟರ್ ಆಗಿದೆ, ಡೆಲ್ಲಿಯಲ್ಲಿ 104, ಕರ್ನಾಟಕದಲ್ಲಿ 47 ಕೇಸಸ್ ರಿಜಿಸ್ಟರ್ ಆಗಿದೆ, ಆಂಧ್ರ ಪ್ರದೇಶದಲ್ಲಿ 4 ಕೇಸಸ್ ರಿಜಿಸ್ಟರ್ ಆಗಿದೆ, ತೆಲಂಗಾಣದಲ್ಲಿ ನಿಮಗೆ 1 ಕೇಸ್ ರಿಜಿಸ್ಟರ್ ಆಗಿದೆ. ಇನ್ನ ಡೆತ್ ವಿಷಯಕ್ಕೆ ಬಂದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಮಹಾರಾಷ್ಟ್ರದಲ್ಲಿ ಈ ಒಂದು ವೈರಸ್ ಇಂದ ಈಗಾಗಲೇ 4 ಜನ ಸತ್ತೋಗಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ನೋಡ್ಕೊಂಡ್ರೆ ಒಬ್ರು ಸತ್ತೋಗಿದ್ದಾರೆ, ಕೇರಳದಲ್ಲಿ 2 ಸತ್ತೋಗಿದ್ದಾರೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ನಾನು ಕೆಲವೊಂದು ವಿಡಿಯೋಸ್ ಕೂಡ ನೋಡ್ತಾ ಇದ್ದೀನಿ. ಈ ಚಳಿಗಾಲದಲ್ಲಿ ಇವಾಗ ನಾರ್ಮಲ್ ಆಗಿ ಶೀತ ಕೆಮ್ಮು ಆಗುತ್ತೆ, ಅದನ್ನ ವೈರಸ್ ಅಂತ ಹೇಳ್ಬಿಟ್ಟು ಸ್ಪ್ರೆಡ್ ಮಾಡ್ತಿದ್ದಾರೆ, ಇದು ಫೇಕ್ ನ್ಯೂಸ್ ಅಂತ ಹೇಳ್ಬಿಟ್ಟು ತುಂಬಾ ಜನ ಹೇಳ್ತಿದ್ದಾರೆ. ಅದನ್ನೆಲ್ಲನೂ ಕೂಡ ತಲೆಗೆ ಹಾಕೊಳ್ಳೋದಕ್ಕಾದ್ರೆ ಹೋಗ್ಬೇಡಿ. ಅಫಿಷಿಯಲ್ ಆಗಿನೇ ಕರೋನಾ ವೈರಸ್ ಅನ್ನೋದು ಬ್ರೇಕ್ಔಟ್ ಆದ್ರೆ ಆಗಿದೆ. ಇದು ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಒಂದು ಐಡಿಯಾ ಅಂತೂ ಇದೆ. ಅದೇನಾದ್ರೂ ಆಗ್ಲಿ, ಅದು ನಿಜನೋ ಸುಳ್ಳು ಅದು ನಮಗೆ ಬೇಡ, ಆದ್ರೆ ನಿಮ್ಮ ಹುಷಾರಲ್ಲಿ ನೀವಿರಿ. ಹೊರಗಡೆ ಹೋದಾಗ ಆದಷ್ಟು ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಹಾಗೆ ಬಂದ್ಬಿಟ್ಟು ನಿಮಗೆ ಏನಾದ್ರೂ ಶೀತ ಜ್ವರ ಏನಾದ್ರೂ ಬಂತು ಅಂದ್ರೆ ಆದಷ್ಟು ಹಾಸ್ಪಿಟಲ್ ಅಲ್ಲಿ ತೋರಿಸಿ, ಮನೆಯಲ್ಲೇ ಇರೋದಕ್ಕಾದ್ರೆ ಹೋಗ್ಬೇಡಿ. ಆದಷ್ಟು ಬೇಗ ಕ್ಯೂರ್ ಮಾಡ್ಕೊಳ್ಳಿ, ಅದು ನಿಮಗೂ ಕೂಡ ಒಳ್ಳೇದು. ಆದಷ್ಟು ಸ್ಯಾನಿಟೈಸರ್ ಯೂಸ್ ಮಾಡಿ, ಇದು ತುಂಬಾ ಅಂದ್ರೆ ತುಂಬಾ ಯೂಸ್. ನೀವು 2 ಕೆಲಸ ಮಾಡಿ, ಒಂದು ಮಾಸ್ಕ್ ಹಾಕೊಳ್ಳಿ, ಒಂದು ಸ್ಯಾನಿಟೈಸರ್ ನ ರೆಗ್ಯುಲರ್ ಆಗಿ ಯೂಸ್ ಮಾಡಿ. ಇದೆರಡು ನೀವು ಕರೆಕ್ಟ್ ಆಗಿ ಮಾಡಿದೀರಾ ಅಂದ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಅಲ್ಕಟೈಲಿಂದ. ಅಲ್ಕಟೈಲ್ ಈ ಒಂದು ಹೆಸರನ್ನ ನೀವೆಲ್ಲರೂ ಕೂಡ ಕೇಳಿರ್ತೀರಾ. ನಮ್ಮ ಮನೇಲಿ ಒಂದು ಮೊಬೈಲ್ ಇತ್ತು, ನಾವು ಮೊಬೈಲ್ ತೋರ್ಸೋಣ ಅಂತ ಹೇಳ್ಬಿಟ್ಟು ತುಂಬಾ ಹುಡುಕ್ದೆ, ಆದ್ರೆ ಮೊಬೈಲ್ ಆದ್ರೆ ಸಿಗ್ಲಿಲ್ಲ. ತುಂಬಾ ಹಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ಅದತ್ರ ನನಗೆ ಅನ್ನಿಸ್ದಂಗೆ ಒಂದು 7 to 8 ಇಯರ್ಸ್ ಬ್ಯಾಕ್ ಆ ಒಂದು ಮೊಬೈಲ್ ಪರ್ಚೇಸ್ ಮಾಡಿದ್ವಿ. ಆ ಮೊಬೈಲ್ ಇತ್ತು, ಆದ್ರೆ ಎಲ್ಲಿ ಮಿಸ್ ಆಗಿದೆಯೋ ಗೊತ್ತಿಲ್ಲ. ಇವಾಗ ನಮ್ಮ ಇಂಡಿಯಾದಲ್ಲಿ ಮತ್ತೆ ಕಮ್ ಬ್ಯಾಕ್ ಆದ್ರೆ ಆಗಿದ್ದಾರೆ. ಒಂದು ಟೈಮ್ ಅಲ್ಲಿ ಅಲ್ಕಟೈಲ್ ಮೊಬೈಲ್ಸ್ ತುಂಬಾನೇ ಚೆನ್ನಾಗಿತ್ತು. ಈ ಮೊಬೈಲ್ಸ್ ಹೆಂಗೆ ಟ್ರೆಂಡ್ ಆಯ್ತು ಅಂದ್ರೆ MTS ಅಂತ ಹೇಳ್ಬಿಟ್ಟು ನಿಮಗೊಂದು ಹೆಸರಾದ್ರೆ ನೆನಪಿರುತ್ತೆ. ಇವರು ಬಂದ್ಬಿಟ್ಟು ಸಿಮ್ ಆಗಿ ಬಂದ್ಬಿಟ್ಟು ಮೊಬೈಲ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು. ಅನ್ಲಿಮಿಟೆಡ್ ಆಗಿ ನಾವು ಮಾತಾಡ್ಬೋದಿತ್ತು. ಫಸ್ಟ್ ಟೈಮ್ MTS ಅವರೇ ಅನ್ಲಿಮಿಟೆಡ್ ವಾಯ್ಸ್ ಆದ್ರೆ ತಂದ್ರು. ನಾವಾಗ ಅಲ್ಕಟೈಲು ಕೂಡ ತುಂಬಾನೇ ಫೇಮಸ್ ಆಯ್ತು. ನಿಧಾನಕ್ಕೆ ಬರ್ತಾ ಬರ್ತಾ ಎರಡು ಕೂಡ ಕಂಪ್ಲೀಟ್ ಆಗಿ ಶಟ್ ಡೌನ್ ಆಯ್ತು ಅಂತಾನೆ ಹೇಳ್ಬೋದು. ಇವಾಗ ಅಲ್ಕಟೈಲ್ ಅವರು ನಮ್ಮ ಇಂಡಿಯಾದಲ್ಲಿ 3 ಮೊಬೈಲ್ಸ್ ನ ಲಾಂಚ್ ಮಾಡಿದ್ದಾರೆ. ಅಲ್ಕಟೈಲ್ V3 ಕ್ಲಾಸಿಕ್, V3 Pro, V3 ಅಲ್ಟ್ರಾ ಅಂತೇಳಿ. ಆದ್ರೆ ಮೊಬೈಲ್ಸ್ ಏನೋ ಲಾಂಚ್ ಮಾಡಿದ್ದಾರೆ, ಪ್ರೈಸು ಕೂಡ ಹೇಳಿದ್ದಾರೆ, ಆದ್ರೆ ಸ್ಪೆಸಿಫಿಕೇಶನ್ಸ್ ಮಾತ್ರ ಕಂಪ್ಲೀಟ್ ಆಗಿ ರಿವೀಲ್ ಮಾಡಿಲ್ಲ. ಯಾವ್ಯಾವ ಮೊಬೈಲ್ ಅಲ್ಲಿ ಯಾವ್ಯಾವ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ ಅಂತಾನು ಕೂಡ ಹೇಳಿಲ್ಲ. ಮೀಡಿಯಾಟೆಕ್ ಯೂಸ್ ಮಾಡಿದೀವಿ, ಸ್ನ್ಯಾಪ್ ಡ್ರ್ಯಾಗನ್ ಯೂಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಹೇಳಿದಾರಾಗ್ಲಿ, ಅವ್ರು ಯಾವ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ಇಲ್ಲಿ ನನಗೆ ತುಂಬಾ ಬೇಜಾರಾಯ್ತು ಅಂತಾನೆ ಹೇಳ್ಬೋದು. ನಿನ್ನ ಪ್ರೈಸಸ್ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಒಂದೇ ಒಂದು ಮೊಬೈಲ್ದು ಮಾತ್ರ ಪ್ರೊಸೆಸರ್ ಹೇಳಿದ್ದಾರೆ, V3 ಅಲ್ಟ್ರಾ. ಇದರಲ್ಲಿ ನಿಮಗೆ ಮೀಡಿಯಾಟೆಕ್ ಡಿಮೆನ್ಸಿಟಿ 6300 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ನಿನ್ನ ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, 13,000ದಿಂದ ಸ್ಟಾರ್ಟ್ ಆಗುತ್ತೆ, 22,000ವರೆಗೂ ಇವರು ಪ್ರೈಸ್ ಆದ್ರೆ ಇಟ್ಟಿದ್ದಾರೆ. ಮೀಡಿಯಾಟೆಕ್ ಡಿಮೆನ್ಸಿಟಿ 6300ಗೆ 22,000 ಅಂದ್ರೆ ತುಂಬಾ ಆಯ್ತು ಅಂತಾನೆ ಹೇಳ್ಬೋದು. ಈ ಒಂದು ಪ್ರೊಸೆಸರ್ ನಮಗೆ 15,000 ಒಳಗಡೆನೆ ಸಿಗುತ್ತೆ. ಆದ್ರೆ ಪ್ರೈಸಸ್ ಕೇಳಿದ್ದಾದ್ಮೇಲೆ ನನಗೆ ತುಂಬಾ ಮಟ್ಟಿಗೆ ಶಾಕ್ ಆಯ್ತು. ಅದ್ರ ಜೊತೆಗೆ ಸ್ಪೆಸಿಫಿಕೇಶನ್ಸ್ ಕೂಡ ಇವರು ಡೀಟೈಲ್ ಆಗಿ ಕೊಟ್ಟಿಲ್ಲ. ಹೋಗ್ಲಿ, ಸ್ಪೆಸಿಫಿಕೇಶನ್ಸ್ ಆದ್ರೂ ಡೀಟೈಲ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ಕಂಪೇರ್ ಮಾಡಬಹುದು ಅಂದ್ರೆ ಸ್ಪೆಸಿಫಿಕೇಶನ್ಸ್ ಕೂಡ ಇವರು ರಿವೀಲ್ ಆದ್ರೆ ಮಾಡಿಲ್ಲ, ಆದ್ರೆ ಒಂದ್ ಸ್ವಲ್ಪ ಚೇಂಜಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅಲ್ಕಟೈಲ್ ಅವರು ಹೇಳ್ತಿದ್ದಾರೆ. ನೋಡಿ, ಯಾರಾದ್ರೂ ಅಲ್ಕಟೈಲ್ ಫ್ಯಾನ್ಸ್ ಇದ್ರೆ ನೀವು ಬೇಕಂದ್ರೆ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿ. ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.